ವೀಕ್ಷಕರೇ, ಇದೇನಪ್ಪ ಇದು, ಏನೋ ಒಂದು ಮಿಷಿನ್ ತೋರಿಸ್ತಾ ಇದ್ದಾರೆ ಅಂತ ನೀವು ಅನ್ಕೋಬಹುದು. ಇದು ಒಂದು ಅದ್ಭುತವಾದಂಥ ಎಲೆಕ್ಟ್ರಾನಿಕ್ ವಾಟರ್ ಹೀಟರ್. ನೀವು ನೀರನ್ನು ನೋಡಿ, ನೀರನ್ನು ಬಿಸಿ ಮಾಡಿಕೊಂಡು ಸ್ನಾನ ಮಾಡೋದಕ್ಕೆ ಇದೊಂದು ಹೆಲ್ಪ್ ಆಗುತ್ತೆ. ಈ ಥರ ಇದೆ ನೋಡಿ. ಇದನ್ನು ಹೇಗೆ ಇದು ಬಿಸಿ ಹೇಗೆ ಬರುತ್ತೆ ಅನ್ನೋದಕ್ಕೆ ನಿಮಗೆ ಒಂದು ವಿವರಣೆ ಕೊಡ್ತೀನಿ. ನೀವು ನೋಡ್ಕೊಳ್ಳಿ. ಇಷ್ಟ ಆದರೆ ಆರ್ಡ್ರ್ ಮಾಡ್ಬೋದು, ಕೇಳ್ಬೋದು. ಇದು ಬಾತ್ರೂಮಲ್ಲಿ ನಾವು ಸ್ನಾನದ ರೂಮಲ್ಲಿ ಇದು ಒಂದು ನೆಲ್ಲಿ ಇರಬೇಕು. ಆ ನೆಲ್ಲಿಗೆ ಅದನ್ನ ಅಟ್ಯಾಚ್ ಮಾಡಬೇಕು. ಅದು ಕರೆಂಟು ಇರಬೇಕು ಅದಕ್ಕೆ. ಇದೊಂದು ಎಲೆಕ್ಟ್ರಾನಿಕ್ ವಾಟರ್ ಹೀಟರ್ ನೋಡಿ. ಈಗ ನಾವಿಲ್ಲಿ ಸ್ವಿಚ್ ಆನ್ ಮಾಡಿದ್ದೀವಿ. ಇದನ್ನು ನಾವು ಈ ಥರ ಆನ್ ಮಾಡಿದರೆ ಈ ಥರ ರನ್ ಆಗುತ್ತೆ ನೋಡಿ. ಇಲ್ಲಿ ಬಿಸಿನೀರು ಬರ್ತಾ ಇದೆ. ಇಲ್ಲಿ ಪರ್ಸೆಂಟೇಜ್ ಎಷ್ಟು ಹೀಟ್ ಇದೆ, ಎಷ್ಟು ಹೀಟ್ ಬೇಕು ನಮಗೆ. ನಾವು ಇದನ್ನು ಪೂರ್ತಿ ಹಿಂಗಂದರೆ ಕಡಿಮೆ ಹೀಟಲ್ಲಿ ಬರುತ್ತೆ, ಕಡಿಮೆ ಆಗುತ್ತೆ ಹೀಟ್ ನೋಡಿ. ಕಡಿಮೆ ಆಗ್ತಾ ಇದೆ. 2 ಸೆಕೆಂಡಲ್ಲಿ ಬಿಸಿನೀರು ಬರ್ತಾ ಇರುತ್ತೆ. ಇದು ಮಕ್ಕಳಿಗಾಗಲಿ ಇನ್ನೊಬ್ಬರಿಗೆ ಯಾರಿಗೇ ಆಗಲಿ ತೊಂದರೆ ಇಲ್ಲ. ಈಜಿ ಮೆಥಡ್ ನೋಡಿ. ಹೀಟು 51 ಡಿಗ್ರಿ. ಇದನ್ನು ಜಾಸ್ತಿ ಬೇಗ ನಮಗೆ ಹೀಟ್ ಜಾಸ್ತಿ ಆಗಬೇಕಂದ್ರೆ ಹಿಂಗೆ ಈ ಥರ ಮಾಡಿದರೆ ಹೀಟ್ ರೈಸ್ ಆಗುತ್ತೆ ನೋಡಿ. ಇದು ಒಂದು ಎಲೆಕ್ಟ್ರಾನಿಕ್ ವಾಟರ್ ಹೀಟರ್. ಯಾವುದೇ ರೀತಿ ತೊಂದರೆ ಇಲ್ಲ, ಯಾವುದಿಲ್ಲ. ಬೇಗ ಈ ನೀರು ಬರ್ತಾ ಇರುತ್ತೆ, ಬೇಗ ಸ್ನಾನ ಮಾಡ್ಕೊಂಡು ಬೇಗ ಹೋಗ್ಬೋದು. ಕರೆಂಟ್ ಕಡಿಮೆ ಆಗುತ್ತೆ, ಕರೆಂಟ್ ಚಾರ್ಜ್ ಜಾಸ್ತಿ ಬರಲ್ಲ. ಆದ್ದರಿಂದ ಇದನ್ನು ಎಲ್ಲರೂ ಹಳ್ಳಿಯಿಂದ ಹಿಡಿದು ದಿಲ್ಲಿ ತನಕನೂ ಅಳವಡಿಸ್ಕೊಳ್ಳಿ. ವಾಟರ್ ಹೀಟರ್ ಇದು ಬರ್ತಾ ಇದೆ ನೋಡಿ. ಆಮೇಲೆ ಇದು UPS ಇದ್ದರೂ ಬಿಸಿನೀರು ಬರುತ್ತೆ. UPS ಪ್ರಾಬ್ಲಮ್ ಆಗಲ್ಲ. ಅಂದರೆ ನಾರ್ಮಲ್, ಅಂದರೆ ಲೈಟಿಂಗ್ಸ್ ಕರೆಂಟಿಗೆ ಇದು ಹೀಟ್ ನೀರು ಸಿಗುತ್ತೆ. ಸೊ ಇದನ್ನು ನಾವು ಬಿಸಿನೀರಿಗೆ ಈ ರೀತಿ ಮಾಡಬೇಕು ನೋಡಿ. ಇದು ಆಫ್ ಆಯಿತು. ಈ ಥರ ಹಿಂದ್ಗಡೆಗೆ ಅಂದರೆ ತಣ್ಣೀರು ಬರುತ್ತೆ. ಇದು ತಣ್ಣೀರು, ಇದು ಬಿಸಿನೀರು. ನಿಮಗೆ ಯಾವ್ದು ಬೇಕು ಅದನ್ನು ಆಯ್ಕೆ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ. ನೀವು ಬೇಕಾದರೆ ಡಿಸ್ಪ್ಲೇ ಮೇಲೆ ನಂಬರ್ ಕಾಣಿಸ್ತಾ ಇದೆ, ಅದನ್ನು ನೀವು ಆರ್ಡರ್ ಕೊಡ್ಬೋದು ನೋಡಿ. ಇಲ್ಲಿ ಸಿಂಬಲ್ ಇದೆ, ರೆಡ್ ಇದೆಯಲ್ಲ, ರೆಡ್ ಕಡೆ ಅಂದರೆ ಸಣ್ಣ ಬಿಸಿನೀರು, ಬ್ಲೂ ಕಲರ್ ಇದೆಯಲ್ಲ ಆ ಕಡೆ ಅಂದರೆ ತಣ್ಣೀರು. ಈಗ ಬಿಸಿನೀರು ಬರ್ತಾ ಇದೆ. ಎಷ್ಟು ಡಿಗ್ರಿಲಿ ಬರ್ತಾ ಇದೆ ಹೀಟು ನೋಡಿ. ಇದು ಸಿಂಪಲ್ ಆಗಿದೆ, 2 ಸೆಕೆಂಡಲ್ಲಿ ಬರುತ್ತೆ. UPS ಇದ್ದರೆ ಸಾಕು ಮನೇಲಿ. UPSಗೂ ಬರುತ್ತೆ. ಯಾವುದೇ ರೀತಿ ಕರೆಂಟ್ ಚಾರ್ಜ್ ಜಾಸ್ತಿ ಬರಲ್ಲ, ಕಡಿಮೆ ಇರುತ್ತೆ. ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಮನೇಲಿ ಇದಿತ್ತು ವಾಟರ್ ಹೀಟರ್. ಇದನ್ನು ನಾವು ತೆಗೆದುಬಿಟ್ಟು ಈಗ ಇದನ್ನು ಹಾಕೊಂಡಿದ್ದೀನಿ. ತುಂಬ ಚೆನ್ನಾಗಿದೆ, ನೀವು ಟ್ರೈ ಮಾಡ್ಬೋದು. ಈ ನೀರನ್ನು ಬಳಸೋದ್ರಿಂದ ನಿಮಗೆ ಏರ್ಫೋಲ್ ತೊಂದರೆ ಆಗಲ್ಲ, ಕೂದಲಿಗೆ ಏನು ತೊಂದರೆ ಇಲ್ಲ, ಸ್ಕಿನ್ನಿಗೆ ಏನು ಪ್ರಾಬ್ಲಮ್ ಆಗಲ್ಲ. ಯಾಕೆಂದರೆ ಇದನ್ನು ಬಳಸೋದ್ರಿಂದ ಕೂದಲಿಗೆ ತೊಂದರೆ ಆಗುತ್ತೆ ಮತ್ತು ಸ್ಕಿನ್ನಿಗೂ ತೊಂದರೆ ಆಗುತ್ತೆ. ಇದನ್ನು ಬಳಸೋದ್ರಿಂದ ಏನು ಇರಲ್ಲ. ಯಾಕೆಂದರೆ ಇದೊಂದು ಎಲೆಕ್ಟ್ರಾನಿಕ್ ವಾಟರ್ ಹೀಟರ್. ಇದರ ರೇಟ್ ಕೇವಲ 1800 ರೂಪಾಯಿ.